ಮೈಸೂರು ಹನುಮಂತನಗರದ ರಾಜಕಾಲುವೆ ಅವ್ಯವಸ್ಥೆಯಿಂದ ಈಗ ಏನೋ ಉರ್ದು ಶಾಲೆಗೂ ಕೂಡ ಸಮಸ್ಯೆಗಳು ಉಲ್ಬಣ ಆಗ್ತಿರುವಂಥದ್ದು. ನಾನೀಗ ಸದ್ಯ ಮೈಸೂರಿನ ಹನುಮಂತನಗರ ರಾಜಕಾಲುವೆಯ ಮುಂಭಾಗ ಇದ್ದೀನಿ. ಅಂದರೆ ಇಲ್ಲಿ ಉರ್ದು ಶಾಲೆ ಇದೆ. 1 to 5th ವರೆಗೆ ವ್ಯಾಸಂಗ ಮಾಡುವಂತಹ ಮಕ್ಕಳಿದ್ದಾರೆ. ಆ ಒಂದು ಶಾಲೆಯ ಪಕ್ಕದಲ್ಲೂ ನಾನು ಕೂಡ ನಿಂತ್ಕೊಂಡಿದ್ದೀನಿ. ಈಗ ಶಾಲೆಯ ಮುಂಭಾಗದ ದೃಶ್ಯವನ್ನು ಕೂಡ ನಾನೀಗ ತೋರಿಸ್ತಾ ಹೋಗ್ತಿದ್ದೀನಿ. ಯಾವ ರೀತಿಯಾಗಿ ರಾಜಕಾಲುವೆಯಲ್ಲಿ ಕೊಳೆತ ಸ್ಥಿತಿಯಲ್ಲಿ ಏನು ಕಸ ಇರುವಂಥದ್ದು ಕೂಡ ಈಗ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಅಂದರೆ ಮೊಟ್ಟೆ ಅಂದರೆ ಬೇಯಿಸಿರುವಂಥ ಮೊಟ್ಟೆಯ ಒಂದು ಚೂರುಗಳು ಕೂಡ ಒಡೆದೋದ ಚೂರುಗಳು ಕೂಡ ಇದೆ. ಹಾಗೆಯೇ ನೀವು ಮುಂದಾಗಿ ಕೂಡ ನೋಡ್ಬೋದು ದೃಶ್ಯದಲ್ಲಿ ಕಸದ ರಾಶಿಗಳನ್ನು ಇಲ್ಲಿ ಸುಟ್ಟು ಹಾಕಿರುವಂಥದ್ದು. ಅಂದರೆ ಪ್ಲಾಸ್ಟಿಕ್ ಆಗಿರ್ಬೋದು ಅಥವಾ ವೇಸ್ಟ್ ತ್ಯಾಜ್ಯವನ್ನು ಕೂಡ ಏನೋ ಸುಟ್ಟು ಹಾಕಿರುವಂಥದ್ದು ಕೂಡ ಗಮನಿಸ್ಬೋದು. ಹಾಗೆ ನೀವು ಮುಂದುವರಿದು ದೃಶ್ಯದಲ್ಲಿ ಗಮನಿಸ್ಬೋದು ರಾಜಕಾಲುವೆ ಒಂದು ದೃಶ್ಯ. ಅಂದರೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಈಗ ಪ್ಲಾಸ್ಟಿಕ್ಕು ತ್ಯಾಜ್ಯ ಇರುವಂಥದ್ದು ಕೂಡ ಗಮನಿಸ್ಬೋದು. ಶಾಲೆಯ ಪಕ್ಕದಲ್ಲೇ ಈ ರೀತಿಯಾದಂಥ ಒಂದು ಅವ್ಯವಸ್ಥೆ ಆದರೆ ಮಕ್ಕಳ ಒಂದು ಆರೋಗ್ಯದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀಳ್ಬೋದು ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸ್ಬೋದು. ಈ ಬಗ್ಗೆ ಅಧಿಕಾರಿಗಳಾಗಿರಲಿ ಅಥವಾ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಇಲ್ಲಿ ಏನೋ ಸ್ವಚ್ಛ ಮಾಡುವಂತಹ ಕಾರ್ಯಕ್ಕೆ ಕೂಡ ಇನ್ನೂ ಕೂಡ ಕೈ ಹಾಕಿಲ್ಲ. ಅಂದರೆ ಸುಮಾರು 6 ತಿಂಗಳು ಆದರೂ ಕೂಡ ಇನ್ನೂ ಸ್ವಚ್ಛ ಮಾಡಿಲ್ಲ ಅಂತ ಹೇಳಿದರೆ ಶಾಲೆಯ ಒಂದು ಮಕ್ಕಳ ವಿದ್ಯಾರ್ಥಿಗಳ ಆರೋಗ್ಯದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀಳ್ಬೋದು ಅನ್ನುವಂಥದ್ದನ್ನು ಕೂಡ ಗಮನಿಸಬೇಕಾದಂತಹ ವಿಷಯ. ಈಗ ನೀವು ದೃಶ್ಯದಲ್ಲಿ ಕಾಣ್ಬೋದು ಏನು ಮೈಸೂರಿನ ಹನುಮಂತನಗರದ ಒಂದು ರಾಜಕಾಲುವೆ ಪಕ್ಕದಲ್ಲೇ ಇರುವಂಥ ಒಂದು ಉರ್ದು ಶಾಲೆ. ಅಂದರೆ ಈ ಒಂದು ಉರ್ದು ಶಾಲೆಯಲ್ಲಿ 1 ರಿಂದ 5ನೇ ತರಗತಿಯವರೆಗೆ ವ್ಯಾಸಂಗ ಮಾಡುವಂಥ ಸುಮಾರು 19 ವಿದ್ಯಾರ್ಥಿಗಳು ಮಕ್ಕಳು ಕೂಡ ಇಲ್ಲಿ ಪಾಠವನ್ನು ಕಲಿತಿದ್ದಾರೆ. ಅಂದರೆ ಏನು ಪ್ರತಿನಿತ್ಯನೂ ಕೂಡ ವಾಸನೆಯಿಂದ ಬೇಸತ್ತು ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿಯ ಶಿಕ್ಷಕರಾಗಿರ್ಬೋದು ಅಥವಾ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ರಾಜಕಾಲುವೆಯ ಬರುವಂಥ ಒಂದು ವಾಸನೆ ಆಗಿರ್ಬೋದು ಅಥವಾ ತ್ಯಾಜ್ಯದಿಂದಾಗಿ ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ ಅಂತಲೇ ಹೇಳ್ಬೋದು. ಈಗ ದೃಶ್ಯದಲ್ಲಿ ನೋಡ್ತಿರುವಂತಹ ಕಟ್ಟಡ ಏನಿದೆ ಅಂದರೆ ಇದು ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆ ಇರುವಂಥದ್ದು ಮೈಸೂರಿನ ಹನುಮಂತನಗರದ ಒಂದು ಏನು ರಾಜಕಾಲುವೆ ಪಕ್ಕ ಇರುವಂತಹ ಈ ಒಂದು ಉರ್ದು ಶಾಲೆಯ ಮಕ್ಕಳಿಗೂ ಕೂಡ ಈಗ ರಾಜಕಾಲುವೆಯ ಒಂದು ಸಮಸ್ಯೆ ಈಗ ಉಲ್ಬಣವಾಗಿದೆ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ಕಸ ವಿಲೇವಾರಿ ಮಾಡದೆ ಅಂದರೆ ಸರಿಯಾದ ರೀತಿಯಲ್ಲಿ ರಾಜಕಾಲುವೆಯಲ್ಲಿರುವಂತಹ ತ್ಯಾಜ್ಯವನ್ನು ವಿಲೇವಾರಿ ಮಾಡದೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಈಗ ಶಾಲೆ ಮಕ್ಕಳಿಗೂ ಕೂಡ ಆರೋಗ್ಯದ ಮೇಲೆ ಪರಿಣಾಮ ಬೀಳುವಂತಹ ಎಲ್ಲ ಒಂದು ಸ್ಥಿತಿ ಕೂಡ ಇರುವಂಥದ್ದು. ಈಗಾಗಲೇ ಶಾಲೆಯಲ್ಲಿ ಸುಮಾರು 19 ವಿದ್ಯಾರ್ಥಿಗಳು ಅಂದರೆ ಈ ಒಂದು ಸರ್ಕಾರಿ ಉರ್ದು ಶಾಲೆಯಲ್ಲಿ 1 ರಿಂದ 5ನೇ ತರಗತಿವರೆಗೆ ಸುಮಾರು 19 ವಿದ್ಯಾರ್ಥಿಗಳು ಪಾಠವನ್ನು ಕಲಿತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಏನೋ ರಾಜಕಾಲುವೆಯ ಒಂದು ವಾಸನೆಯಿಂದಾಗಿ ಇಲ್ಲಿರುವಂತಹ ತ್ಯಾಜ್ಯದಿಂದಾಗಿ ಕೂಡ ಈ ಮಕ್ಕಳ ಮೇಲೆ ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀಳುವಂಥದ್ದು. ಯಾಕಂತ ಹೇಳಿದರೆ ಇಲ್ಲಿ ಬಿಸಿ ಊಟವನ್ನು ಕೂಡ ಮಾಡ್ತಾರೆ. ಇಲ್ಲುವಂಥ ಅಡಿಗೆ ಕೋಣೆ ಆಗಿರ್ಬೋದು ಅಥವಾ ಇವರಿಗೆ ಹಾಲನ್ನು ಕೂಡ ಕೊಡುವಂಥದ್ದು ಕೂಡ ಇರುತ್ತೆ ವಿದ್ಯಾರ್ಥಿಗಳಿಗೆ. ಈ ನಿಟ್ಟಿನಲ್ಲಿ ಕೂಡ ಏನೋ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ ಅಂತಲೇ ಹೇಳ್ಬೋದು. ಆದರೆ ಅಧಿಕಾರಿಗಳು ಕೂಡ ಈ ಬಗ್ಗೆ ಕ್ರಮವನ್ನು ಕೈಗೊಳ್ಳದೆ ಅಂದರೆ ಬೇಜವಾಬ್ದಾರಿತನವನ್ನು ಉತ್ತರವನ್ನು ಅಂದರೆ ನಾಳೆ ಮಾಡ್ತಾರೆ ಅಥವಾ ನಾಡ್ದು ಮಾಡ್ತಾರೆ ಇದನ್ನು ಸ್ವಚ್ಛ ಮಾಡ್ತೀವಿ ಅಂತಲೇ ಕೂಡ ಹೇಳ್ತಾ ಕಾಲಹರಣ ಮಾಡ್ತಿದ್ದಾರೆ ಬಿಟ್ಟರೆ ಆದರೆ ಇಲ್ಲಿ ಸ್ವಚ್ಛ ಮಾಡುವಂತಹ ಕಾರ್ಯಕ್ಕೆ ಇದುವರೆಗೂ ಕೂಡ ಅಧಿಕಾರಿಗಳು ಮುಂದಾಗಿಲ್ಲ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಒಂದು ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಿರುವಂತಹ ವಿದ್ಯಾರ್ಥಿಗಳ ಮೇಲೆ ಆರೋಗ್ಯದ ಮೇಲೆ ಪರಿಣಾಮ ಬೀಳೋದಕ್ಕಿಂತ ಮೊದಲಾಗಿ ಏನೋ ಅಧಿಕಾರಿಗಳು ಎಚ್ಚೆತ್ತು ಈ ಒಂದು ರಾಜಕಾಲುವೆಯನ್ನು ಸ್ವಚ್ಛ ಮಾಡಬೇಕು. ಇಲ್ಲ ಅಂತ ಹೇಳಿದರೆ ಏನೋ ಈಗಾಗಲೇ ಸ್ಥಳೀಯರು ಕೂಡ ಮಾಹಿತಿಗಳು ಕೂಡ ಹೇಳಿರುವ ಹಾಗೆ ಇಲ್ಲಿರೋ ಜನಪ್ರತಿನಿಧಿಗಳು ಕೂಡ ಯಾವುದೇ ರೀತಿಯಾದಂಥ ಒಂದು ಕ್ರಮಕ್ಕೆ ಮುಂದಾಗ್ತಿಲ್ಲ. ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಕೊಡ್ತಾ ಇಲ್ಲ. ಆದಷ್ಟು ಬೇಗ ಈ ಒಂದು ರಾಜಕಾಲುವೆಯನ್ನು ಸ್ವಚ್ಛ ಮಾಡಲಿ ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಮ್ ಜೊತೆ ಅಭಿಜಿತ್ ಗಣೇಶ್, ಪ್ರಜಾಧ್ವನಿ ಟಿವಿ, ಮೈಸೂರು.